ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರು ಬಹುದಿನಗಳಿಂದ ಆ ಒಂದು ಸುತ್ತೋಲೆಗಾಗಿ ನಿರೀಕ್ಷಿಸ್ತಾ ಇದ್ರು, ಬದಲಾವಣೆಗಳು ಏನೇನು ಇದೆ ಅನ್ನುವ ಅಧಿಕೃತ ಮಾಹಿತಿಯನ್ನು ನಿರೀಕ್ಷಿಸ್ತಾ ಇದ್ರು. ಈ ಒಂದು ಸುತ್ತೋಲೆ ಇದೀಗ ಹೊರಬಂದಿದೆ. ಹಾಗಾದರೆ ಈ ಒಂದು ಸುತ್ತೋಲೆಯಲ್ಲಿ ಸರ್ಕ್ಯುಲರಲ್ಲಿ ಏನೇನು ಮಹತ್ವದ ಬದಲಾವಣೆಗಳ ಬಗ್ಗೆ ಉಲ್ಲೇಖ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ. ಆತ್ಮೀಯರೇ, ಯಾರ್ಯಾರು ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತಿದರೆ ನಿಮಗೆ ನೇರವಾಗಿ ವಿಡಿಯೋ ನಿಮ್ಮ ಯೂಟ್ಯೂಬ್ಗೆ ಬರುತ್ತೆ. ಹಾಗಾದರೆ ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಇಲ್ಲಿ ಎರಡು ಆದೇಶಗಳನ್ನು, ಒಂದು ಸಭಾ ನಡಾವಳಿ ಅಂತ ಇದೆ, ಇನ್ನೊಂದರಲ್ಲಿ ಸುತ್ತೋಲೆ ಅಂತ ಇದೆ. ಈ ಎರಡು ವಿಷಯಗಳ ಬಗ್ಗೆ ನಾವು ಇದೀಗ ತಿಳ್ಕೊಳ್ಳೋಣ. ಸಭಾ ನಡಾವಳಿಯಲ್ಲಿ 2025-26ನೇ ಸಾಲಿನ ರಾಜ್ಯ ಮಟ್ಟದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳ ಸಭೆಯ ನಡಾವಳಿಯ ಬಗ್ಗೆ ಅದರಲ್ಲಿ ತಿಳಿಸಲಾಗಿದೆ. ಇಲ್ಲಿ ಬಹಳ ಮಹತ್ವದ ವಿಷಯಗಳ ಬಗ್ಗೆ ನಾವು ನೋಡಲಿಕ್ಕೆ ಹೋದರೆ SGFI ನಿಯಮಾವಳಿಗಳಂತೆ 2025-26ನೇ ಸಾಲಿನ ಕ್ರೀಡಾಕೂಟಗಳನ್ನು ಶಾಲಾ, ಕ್ಲಸ್ಟರ್, ಹೋಬಳಿ, ತಾಲೂಕು, ಜಿಲ್ಲೆ, ವಿಭಾಗ, ರಾಜ್ಯ ಹಂತದಲ್ಲಿ 14 ಅಥವಾ 17 ವಯೋಮಿತಿಯ ಒಳಗೆ 2 ವಿಭಾಗಗಳಲ್ಲಿ ಆಯೋಜಿಸಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಅಂತ ತಿಳ್ಕೊಂಡಿದ್ದಾರೆ. ಇದರ ಅನುಷ್ಠಾನವನ್ನು DPOಗಳು ಮತ್ತು TPEIಗಳು ಕೈಗೊಳ್ಳುವುದು ಅನ್ನುವಂತಹ ಮಹತ್ವದ ವಿಷಯವನ್ನು ಮೊದಲ ಪಾಯಿಂಟ್ನಲ್ಲಿ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ನಾವು ಇಷ್ಟು ವರ್ಷ ಮಾಡ್ತಾ ಇದ್ದಂಥದ್ದು ಏನು ಅಂದರೆ ಪ್ರಾಥಮಿಕ ವಿಭಾಗ, ಪ್ರೌಢ ವಿಭಾಗ ಅನ್ನುವಂತಹ ವಿಭಾಗಗಳಿದ್ವು. ಬಟ್ ಇಲ್ಲಿ 14 ಮತ್ತು 17 ವಯೋಮಿತಿಯ 2 ವಿಭಾಗ ಅಂತ ಹೇಳಿದ್ದಾರೆ. ಹಾಗಾದರೆ ಮುಂದೆ ವಿಷಯ ತಿಳ್ಕೊಳ್ತಾ ಹೋಗೋಣ, ಏನೇನು ಮಾಹಿತಿ ಇದೆ ಅಂತ. ಹಾಗಾದರೆ ಕ್ರೀಡೆಗಳ ಆಯೋಜನೆ ಮತ್ತು ಕ್ರೀಡಾ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ದೈಹಿಕ ಶಿಕ್ಷಣ ವಿಭಾಗದಿಂದ ನೀಡಲಾದ ಸುತ್ತೋಲೆಯನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿರ್ತಾರೆ. ವಿಜೇತ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯಲ್ಲಿ ಆಗೊಂಡ ಗೊಂದಲಗಳನ್ನು ತಪ್ಪಿಸುವ ಸಲುವಾಗಿ ಪ್ರಸಕ್ತ ಸಾಲಿನಲ್ಲಿ ಅಭಿವೃದ್ಧಿಪಡಿಸಲಾದಂತಹ ತಂತ್ರಾಂಶದ ಮೂಲಕವೇ ವಿಜೇತರ ಪಟ್ಟಿಯನ್ನು ಶಾಲಾ ಹಂತ, ಕ್ಲಸ್ಟರ್ ಹಂತ, ತಾಲೂಕು ಹಂತ, ಜಿಲ್ಲೆ, ವಿಭಾಗ, ರಾಜ್ಯ ಎಲ್ಲ ವಿವರಗಳನ್ನು ಚಾಚು ತಪ್ಪದೆ ತಂತ್ರಾಂಶದಲ್ಲೇ ನಮೂದಿಸಲು ಸೂಚಿಸಲಾಯಿತು. ಶಾಲಾ ಹಂತದಲ್ಲಿ ಮುಖ್ಯಾಧ್ಯಾಪಕರು ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರಮಕೈಗೊಳ್ಳಲು ತಿಳಿಸಲಾಯಿತು. ತಂತ್ರಾಂಶದ ಬಳಕೆ ಬಗ್ಗೆ ಸಭೆಯಲ್ಲಿನ ಅಧಿಕಾರಿಗಳಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ಪರಿಚಯಿಸಲಾಯಿತು ಅನ್ನೋಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಬಹಳ ಮಹತ್ವದ ವಿಷಯ ಏನಂದರೆ ಎಲ್ಲ ಎಲಿಜಿಬಿಲಿಟಿ ಫಾರ್ಮನ್ನು ಆನ್ಲೈನ್ ಮೂಲಕವೇ ಶಾಲಾ ಹಂತದಿಂದ ಹಿಡಿದು ರಾಜ್ಯ ಹಂತದವರೆಗೆ ಎಲ್ಲ ಹಂತದಲ್ಲಿಯೂ ಕೂಡ ಆನ್ಲೈನ್ನಲ್ಲೇ ತುಂಬುವಂಥ ಮಾಹಿತಿ ಅನ್ನೋದನ್ನು ಅತಿ ಮುಖ್ಯವಾಗಿ ಇದರಲ್ಲಿ ತಿಳಿಸಿರುವಂಥದ್ದು. ಹಣಕಾಸಿನ ವಿಷಯದ ಬಗ್ಗೆಯೂ ಕೂಡ ಇದರಲ್ಲಿ ಹೇಳ್ತಾರೆ. ಏನಂದರೆ ಹಿಂದಿನ ವರ್ಷ ಅಂದರೆ 2024-25ರಲ್ಲಿ ಏನೇನು ಇತ್ತು ಆ ಸೂಚನೆಗಳನ್ನು KTPP ನಿಯಮಗಳನ್ನು ಅನುಸರಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಲು ಸಭೆಯಲ್ಲಿ ತಿಳಿಸಲಾಯಿತು. ಹಾಗಾದರೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿ ಹೊಸ ಸುತ್ತೋಲೆ ಬದಲಾವಣೆಗಳು ಇಲ್ಲ. ಅದು ಹಿಂದಿನ ವರ್ಷದ ಸುತ್ತೋಲೆ ಏನಿದೆ ಅಂದರೆ 2024-25ನೇ ಸಾಲಿನ ಏನು DPOಗಳ ಮೀಟಿಂಗ್ನಲ್ಲಿ ಏನು ಸಭಾ ನಡಾವಳಿಗಳು ಆಯಿತು ಅದೇ ಈ ವರ್ಷ ಮುಂದುವರಿಯುತ್ತದೆ ಅನ್ನುವಂಥ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿರ್ತಾರೆ. ವಿಭಾಗ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಯಾವ ಜಿಲ್ಲೆಯವರು ಆಯೋಜಿಸಬೇಕು ಅನ್ನೋದರ ಬಗ್ಗೆ ಇಲ್ಲಿ ಸರ್ವಾನುಮತದಿಂದ ಚರ್ಚೆ ಆಯಿತು ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಮತ್ತು ಕ್ರೀಡಾಪಟುಗಳ ಆಯ್ಕೆ, ಕ್ರೀಡೆಗಳ ಆಯೋಜನೆ ಮತ್ತು ಆಯ್ಕೆ ನಿಯಮಗಳಿಗೆ ಸಂಬಂಧಿಸಿದಂತೆ ದೈಹಿಕ ಶಿಕ್ಷಣ ವಿಭಾಗದಿಂದ ಪ್ರಸ್ತುತ ಸಾಲಿನಲ್ಲಿ ನೀಡಲಾದ ನಿಯಮಗಳನ್ನು ಪಾಲಿಸಬೇಕು ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವರ್ಷ ರಾಷ್ಟ್ರಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟ ನಮ್ಮ ರಾಜ್ಯದಲ್ಲೇ ನಡೀತದೆ. ಹಾಗಾದರೆ ಬಹುಮುಖ್ಯವಾಗಿರುವಂಥದ್ದು ಸುತ್ತೋಲೆ, ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದರಲ್ಲಿ ಸುತ್ತೋಲೆಯಲ್ಲಿ ಬಹಳ ಮುಖ್ಯವಾಗಿ ಹೇಳಿರುವಂಥ ವಿಷಯ ಏನಂದರೆ ಈ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಾಗೆ 2025-26ನೇ ಸಾಲಿನ ಕ್ರೀಡೆ ಸ್ಪರ್ಧೆಗಳಿಗೆ ಸಂಘಟನೆ ಮತ್ತು ಇತರ ವಿಷಯಗಳ ಬಗ್ಗೆ 26/6/2025ರಂದು ಶ್ರೀ BS ರಘುವೀರ ಮಾನ್ಯ ನಿರ್ದೇಶಕರು ಮೈನಾರಿಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಇಲ್ಲಿ ಶಿಕ್ಷಕರ ಸದನ ಬೆಂಗಳೂರು ಇಲ್ಲಿ ನಡೆದಿತ್ತು. ಅದರಲ್ಲಿ ನಿರ್ಣಯವಾದಂತಹ ಅಂಶಗಳು ಮೊದಲನೇದಾಗಿ ನಾವು ನೋಡೋಣ. ಪಾಯಿಂಟ್ ನಂಬರ್ 1, ಕ್ರೀಡಾ ಕ್ಯಾಲೆಂಡರ್ 2025-26ನೇ ಸಾಲಿಗೆ ಕ್ರೀಡಾಕೂಟಗಳ ಸಂಘಟನೆಯ ಕ್ರೀಡಾ ಕ್ಯಾಲೆಂಡರ್ ಬಗ್ಗೆ ಇದರಲ್ಲಿ ಹೇಳ್ತಾರೆ. ಏನಂದರೆ
2025-26ನೇ ಸಾಲಿನಲ್ಲಿ SGFIನ ರಾಷ್ಟ್ರಮಟ್ಟದ ತಾತ್ಕಾಲಿಕ ವೇಳಾಪಟ್ಟಿ ಈಗಾಗಲೇ ಪ್ರಕಟ ಆಗಿದೆ. ಅದರಂತೆ ಟೆಕ್ವಾಂಡೋ ಮತ್ತು ಬಾಕ್ಸಿಂಗ್ ಕ್ರೀಡೆಗಳನ್ನು ರಾಷ್ಟ್ರಮಟ್ಟದಲ್ಲಿ ಅಕ್ಟೋಬರ್ ಮೊದಲ ವಾರದಲ್ಲೇ ಸಂಘಟಿಸಲಾಗುತ್ತೆ. ಅದರಂತೆ ಸದರಿ ಕ್ರೀಡೆಗಳನ್ನು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಘಟಿಸಬೇಕಾಗಿದೆ. ವಿಜೇತ ಕ್ರೀಡಾಪಟುಗಳ ರೈಲ್ವೆ ಟಿಕೆಟನ್ನು ಕೂಡ ಕಾಯ್ದಿರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಕೆಳಗಿನಂತೆ ಟೈಮ್ ಟೇಬಲನ್ನು ಮಾಡಲಾಗಿದೆ. ಈ ವರ್ಷದ ವಿವಿಧ ಹಂತದ ಕ್ರೀಡಾಕೂಟಗಳನ್ನು ಸಂಘಟಿಸಲಿಕ್ಕೆ ಕ್ರಮ ವಹಿಸುವಂಥದ್ದು. ಶಾಲಾ ಹಂತದ ಆಯ್ಕೆ ಯಾವಾಗ ನಡಿಬೇಕು? ಜುಲೈ 1ರಿಂದ 20ರವರೆಗೆ. ಈಗಾಗಲೇ 20 ದಿನಾಂಕ ದಾಟಿದೆ. ಇದರ ಬಗ್ಗೆ ನಾನು ಸ್ಪಷ್ಟತೆಯನ್ನು ಕೇಳಿದಾಗ ನನಗೆ ತಿಳಿದು ಬಂದಂತಹ ಅಧಿಕೃತ ಮೂಲದ ಪ್ರಕಾರ ಈ ತಿಂಗಳು 30ನೇ ತಾರೀಕಿನವರೆಗೆ ಅಂದರೆ ಜುಲೈ ಎಂಡ್ವರೆಗೆ ನಾವು ಶಾಲಾ ಹಂತದ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿ ನಾವು ಆನ್ಲೈನ್ನಲ್ಲಿ ಎಲಿಜಿಬಿಲಿಟಿ ತುಂಬಲಿಕ್ಕೆ ಅವಕಾಶವನ್ನು ಒದಗಿಸಲಾಗಿದೆ. ಇದರಲ್ಲಿ ಜುಲೈ 1ರಿಂದ 20 ಅಂತ ಹೇಳಿದ್ದಾರೆ. ಬಟ್ ಈ ತಿಂಗಳ ಅಂತ್ಯದವರೆಗೆ ಶಾಲಾ ಹಂತದ ಆಯ್ಕೆ ಪ್ರಕ್ರಿಯೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಅಧಿಕೃತವಾಗಿ ಸಿಕ್ಕಿದೆ. ಎರಡನೇದು ಕ್ಲಸ್ಟರ್ ಹೋಬಳಿ ವಲಯ ಮಟ್ಟದ್ದು 21ರಿಂದ ಜುಲೈ 31ರವರೆಗೆ ನಡೀಬೇಕು ಅಂತ ಇದರಲ್ಲಿ ತಿಳಿಸಿರ್ತಾರೆ. ತಾಲೂಕು ಮಟ್ಟ ಆಗಸ್ಟ್ 1ರಿಂದ ಆಗಸ್ಟ್ 10ರವರೆಗೆ, ಜಿಲ್ಲಾ ಮಟ್ಟ ಆಗಸ್ಟ್ 12ರಿಂದ ಆಗಸ್ಟ್ 16ರವರೆಗೆ, ವಿಭಾಗ ಮಟ್ಟ ಆಗಸ್ಟ್ 18ರಿಂದ ಆಗಸ್ಟ್ 25ರವರೆಗೆ, ರಾಜ್ಯ ಮಟ್ಟ ಆಗಸ್ಟ್ 27ರಿಂದ ಆಗಸ್ಟ್ 30ರವರೆಗೆ, ರಾಷ್ಟ್ರ ಮಟ್ಟ SGFI ನಿರ್ದೇಶನದಂತೆ ಜರುಗುವಂಥದ್ದು ಅನ್ನುವಂತಹ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಇದೀಗ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದರೆ, ಶಾಲಾ ಹಂತದ ಆಯ್ಕೆ ಪ್ರಕ್ರಿಯೆ ಏನಿದೆ ಅದನ್ನು ಅತಿ ತುರ್ತಾಗಿ ನಾವು ಶಾಲಾ ಮಟ್ಟದಲ್ಲಿ ನಡೆಸಿ ಈ ತಿಂಗಳ ಅಂತ್ಯದ ಒಳಗಡೆ ನಾವು ಎಲ್ಲ ಮಾಹಿತಿಗಳನ್ನು ಎಲಿಜಿಬಿಲಿಟಿ ಫಾರ್ಮ್ನಲ್ಲಿ ತುಂಬುವಂಥದ್ದು. ನಮ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈವೆಂಟ್ಸು ನಮಗೆ ಮಾಹಿತಿ ಸಿಕ್ಕಿಬಿಟ್ರೆ ನಾವು ಉಳಿದ ಮಾಹಿತಿಯನ್ನು ತುಂಬಬಹುದು. ಅದನ್ನು ನಾವು ಅತಿ ತುರ್ತಾಗಿ ಮಾಡುವಂತಹ ಒಂದು ಸಂದರ್ಭ ಇದೀಗ ಒದಗಿ ಬಂದಿದೆ. 2025-26ನೇ ಸಾಲಿಗೆ ಜಿಲ್ಲೆಯಲ್ಲಿ ಸಂಗ್ರಹವಾಗುವ ಜಿಲ್ಲಾ ವಿದ್ಯಾರ್ಥಿ ಕ್ರೀಡಾ ನಿಧಿಯ ಆಯವ್ಯಯವನ್ನು ಸಿದ್ಧಪಡಿಸಿ ಅನುಮೋದನೆಯನ್ನು ಪಡಿಬೇಕು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಮುಖ್ಯವಾಗಿ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಿಗೆ ಅನ್ವಯವಾಗುವಂತಹ ಮಾಹಿತಿಯಾಗಿದೆ. ನೆಕ್ಸ್ಟು, ವಿವಿಧ ಹಂತದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ತಂಡದ ಮೇಲ್ವಿಚಾರಕರು ಮತ್ತು ನಿರ್ಣಾಯಕರಿಗೆ ನೀಡಬಹುದಾದಂತಹ ದಿನಭತ್ಯೆ ಮತ್ತು ಗೌರವ ಸಂಭಾವನೆಯ ದರಗಳು ಹೇಗಿರುತ್ತೆ? ಇದು ವಿವಿಧ ಹಂತದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ತಂಡದ ಮೇಲ್ವಿಚಾರಕರಿಗೆ ದಿನಭತ್ಯೆ ದರಗಳನ್ನು ಈ ಕಚೇರಿಯ ಪತ್ರ ಸಂಖ್ಯೆ ಅಂದರೆ 2024-25ರ ದಿನಾಂಕ 9/8/2024ರ ಸಭಾ ನಡಾವಳಿ ಅಂದರೆ ಹಿಂದಿನ ವರ್ಷ ಏನು ನಡೆದಿತ್ತು ಆ ಸಭಾ ನಡಾವಳಿಯಂತೆಯೇ ಕ್ರಮ ಕೈಗೊಳ್ಳುವುದು ಮತ್ತು ಪ್ರಯಾಣ ಭತ್ಯೆಯನ್ನು KCSR ನಿಯಮದಂತೆ ಅನುಸರಿಸುವುದು. ಅಂದರೆ ಈ ವರ್ಷ ಯಾವುದೇ ರೀತಿ ಬದಲಾವಣೆಯನ್ನು ಮಾಡಿಲ್ಲ. ಹಿಂದಿನ ವರ್ಷ ಯಾವ ರೀತಿ ದರಗಳಿದ್ದವು ಗೌರವ ಸಂಭಾವನೆ ದರಗಳು ಅದೇ ಮುಂದುವರಿತದೆ ಅನ್ನುವಂಥ ಮಾಹಿತಿಯನ್ನು ಇದರಲ್ಲಿ ನೀಡಿರ್ತಾರೆ. ಆದಮೇಲೆ ಇದೀಗ ನಮಗೆ ಬಂದಿರುವಂಥದ್ದು ಅತಿ ಮುಖ್ಯವಾದಂಥ ವಿಷಯ. ಈ ವರ್ಷ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತದೆ, ತಂಡದು ವಿಶೇಷವಾಗಿ ಯಾವ ರೀತಿ ಆಯ್ಕೆ ಮಾಡ್ತೇವೆ ಅನ್ನುವಂಥದ್ದು. ಇಷ್ಟು ವರ್ಷ ನಾವು ಮಾಡ್ತಾ ಇದ್ದಂಥದ್ರಿಂದ ಯಾವ ರೀತಿ ಅದರಲ್ಲಿ ಬದಲಾವಣೆಗಳು ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಹೋಬಳಿ ಅಥವಾ ಕ್ಲಸ್ಟರ್ ಮಟ್ಟದಲ್ಲಿ ಯಾವುದೇ ಕ್ರೀಡೆಗಳಿಗೆ ಆಯ್ಕೆ ಪ್ರಕ್ರಿಯೆ ಇರುವುದಿಲ್ಲ. ಅಂದರೆ ಯಾರು ವಿಜೇತರಾಗಿರ್ತಾರೆ ಅವರು ನೇರವಾಗಿ ಮುಂದಿನ ಹಂತಕ್ಕೆ ಹೋಗ್ತಾರೆ. ಗುಂಪು ಆಟಗಳಲ್ಲಿ ವಿಜೇತರಾಗಿ ಪ್ರಥಮ ಸ್ಥಾನ ಗಳಿಸಿದ ತಂಡವನ್ನು ಮಾತ್ರ ಮುಂದಿನ ಹಂತಕ್ಕೆ ಕಳಿಸುವಂಥದ್ದು. ಇದು ಎಲ್ಲಿ ಹೋಬಳಿ ಮತ್ತು ಅಥವಾ ಕ್ಲಸ್ಟರ್ ಮಟ್ಟದಲ್ಲಿ ಫಸ್ಟ್ ಪ್ಲೇಸ್ ಯಾವ ಟೀಮ್ ಪಡೆದಿರ್ತಾರೆ ಅವರು ಮಾತ್ರ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾರೆ. ಅಥ್ಲೆಟಿಕ್ಸ್ನಲ್ಲಿ ಹಾಗೆ ಅಥ್ಲೆಟಿಕ್ಸ್ನಲ್ಲಿ ಅಂದರೆ ಮೇಲಾಟಗಳಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಗಳಿಸಿದ ಕ್ರೀಡಾಪಟುಗಳನ್ನು ಮುಂದಿನ ಹಂತಕ್ಕೆ ಕಳುಹಿಸಲಾಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಗುಂಪು ಆಟಗಳಲ್ಲಿ ಕೇವಲ ಪ್ರಥಮ ಸ್ಥಾನ ಗಳಿಸಿದವರು ಹೋಬಳಿ ಕ್ಲಸ್ಟರ್ ಮಟ್ಟದಲ್ಲಿ ಮುಂದಿನ ಹಂತಕ್ಕೆ ಹೋಗ್ತಾರೆ. ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಗಳಿಸಿದವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಪಾಯಿಂಟ್, ಕ್ಲಸ್ಟರ್ ಹಾಗೂ ಹೋಬಳಿ ಹಂತದಲ್ಲಿ ಪ್ರತಿ ಸ್ಪರ್ಧೆಯಲ್ಲಿ ಕನಿಷ್ಠ 2 ತಂಡಗಳು ಭಾಗವಹಿಸಿದ್ದಲ್ಲಿ ಸ್ಪರ್ಧೆ ನಡೆಸುವಂಥದ್ದು. ಇಲ್ಲದಿದ್ದರೆ ಫಸ್ಟ್ ಟೀಮ್ ಯಾವುದು ಬಂದಿರ್ತದೆ ಅವರು ನೇರವಾಗಿ ಮುಂದಿನ ಹಂತಕ್ಕೆ ಹೋಗ್ತಾರೆ. ಕ್ಲಸ್ಟರ್ ಮಟ್ಟದಲ್ಲಿ ಯಾವ್ಯಾವ ಸ್ಪರ್ಧೆಗಳು ನಡೀತದೆ? ಕ್ಲಸ್ಟರ್ ಮಟ್ಟದಲ್ಲಿ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಥ್ರೋಬಾಲ್, ಅಥ್ಲೆಟಿಕ್ಸ್ ಮಾತ್ರ ನಡೀತದೆ.
ತಾಲೂಕು ಮಟ್ಟದಿಂದ ಸಂಘಟಿಸುವಂತಹ ಯಾವ ಪಂದ್ಯಾಟಗಳು? ತಾಲೂಕು ಮಟ್ಟದಲ್ಲಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ನೆಟ್ಬಾಲ್, ಬಾಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್, ಹ್ಯಾಂಡ್ಬಾಲ್, ಫುಟ್ಬಾಲ್, ಹಾಕಿ, ಯೋಗ, ಚೆಸ್, ಕರಾಟೆ, ಅಥ್ಲೆಟಿಕ್ಸ್ ಇದಿಷ್ಟು ಸ್ಪರ್ಧೆಗಳು ತಾಲೂಕು ಮಟ್ಟದಲ್ಲಿ ನಡೀತದೆ. ಇಲ್ಲಿ ಕುಸ್ತಿ ಕರಾಟೆ ಸ್ಪರ್ಧೆಗಳಿಗೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ವೆಯ್ಟ್ ಕ್ಯಾಟಗರಿಯಲ್ಲಿ ನಡೆಯುವಂಥದ್ದು. ಆದ್ದರಿಂದಾಗಿ ಕುಸ್ತಿ ಕರಾಟೆ ಒಂದು ವೇಳೆ ತಾಲೂಕು ಹಂತದಲ್ಲಿ ಒಂದು ತೂಕಕ್ಕೆ ಒಂದಕ್ಕಿಂತ ಹೆಚ್ಚಿನ ಸ್ಪರ್ಧೆಗಳು ಭಾಗವಹಿಸಿದರೆ ತಾಲೂಕು ಹಂತದಲ್ಲಿ ಸ್ಪರ್ಧೆ ನಡೆಸಿ ಒಂದು ತೂಕಕ್ಕೆ ಒಬ್ಬರನ್ನು ಆಯ್ಕೆ ಮಾಡುವಂಥದ್ದು. 14 ವರ್ಷ ವಯೋಮಿತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಸರಕಾರಿ ಅನುದಾನರಹಿತ ಅಂದರೆ ರಾಜ್ಯ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಶಾಲೆಗಳು ಪ್ರತಿ ಶಾಲೆಯಿಂದ ಒಂದು ತೂಕಕ್ಕೆ ಒಬ್ಬ ಕ್ರೀಡಾಪಟುವಿಗೆ ಮಾತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಬೇಕು. ಒಂದು ಕೆಟಗರಿಯಲ್ಲಿ ವೆಯ್ಟ್ ಕೆಟಗರಿಯಲ್ಲಿ ಒಬ್ಬರಿಗೆ ನಿಯಮಾನುಸಾರ ಸ್ಪರ್ಧೆ ನಡೆಸಿ ಒಬ್ಬ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ತಾಲೂಕು ಹಂತದಲ್ಲಿ ಆಯ್ಕೆ ಮಾಡಬೇಕು. ಶಾಲೆಯಿಂದ ಒಬ್ಬರು ಹೋಗ್ತಾರೆ ಮತ್ತು ಮುಂದಿನ ಹಂತದಲ್ಲಿ ತಾಲೂಕು ಮಟ್ಟಕ್ಕೂ ಕೂಡ ಒಬ್ಬರು ಆಯ್ಕೆ ಆಗ್ತಾರೆ. ಅಂದರೆ ಇಬ್ಬರಿಗೆ ಫಸ್ಟ್ ಸೆಕೆಂಡ್ ಪ್ಲೇಸ್ ಬಂದವರಿಗೆ ಅವಕಾಶ ಇರುವುದಿಲ್ಲ. ತಾಲೂಕು ಹಂತದಲ್ಲಿ 14 ಮತ್ತು 17 ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರಿಗೆ ಒಂದು ತೂಕಕ್ಕೆ ಒಬ್ಬ ಕ್ರೀಡಾಪಟು ಮಾತ್ರ ಭಾಗವಹಿಸಿದ್ದಲ್ಲಿ ಅಂತಹ ಸ್ಪರ್ಧೆಗಳನ್ನು ನೇರವಾಗಿ ಜಿಲ್ಲಾ ಹಂತದಲ್ಲಿ ಕಳಿಸುವಂಥದ್ದು. ಇಲ್ಲಿ ಕೂಡ ಅದೇ ಸಿಸ್ಟಮ್ ಮುಂದುವರಿಯುತ್ತದೆ. ಏನಂದರೆ ತಾಲೂಕು ಹಂತದಲ್ಲಿ ಒಂದು ಈವೆಂಟಿಗೆ ವೆಯ್ಟ್ ಕ್ಯಾಟಗರಿಗೆ ಒಬ್ಬರಿದೆ, ಅವ್ರು ನೇರವಾಗಿ ಜಿಲ್ಲಾ ಹಂತಕ್ಕೆ ಹೋಗ್ತಾರೆ. ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಅವರಿಗೆ ಸ್ಪರ್ಧೆಯನ್ನು ನಡೆಸಿ ಜಿಲ್ಲಾ ಮಟ್ಟಕ್ಕೆ ಕಳುಹಿಸುವಂಥದ್ದು. ಆತ್ಮೀಯರೇ, ಇಲ್ಲಿ SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದ ನಿಯಮ 14 ವರ್ಷದ ಆಯ್ಕೆ ವಿಧಾನ ಹೇಗೆ ಅನ್ನೋದನ್ನು ಹೇಳಿರ್ತಾರೆ. ಇದು ಅತಿ ಮುಖ್ಯವಾದಂತಹ ಅಂಶವಾಗಿದೆ. ನಾವೆಲ್ಲರೂ ಗಮನಿಸಬೇಕಾದದ್ದು ಏನಂದರೆ 2025-26ನೇ ಸಾಲಿನಲ್ಲಿ ನವದೆಹಲಿಯಲ್ಲಿ ನಡೆದಂಥ SGFI ಸಭೆಯ ನಡಾವಳಿಯಂತೆ 14 ವರ್ಷ ವಯೋಮಿತಿ ಅಥವಾ 17 ವರ್ಷ ವಯೋಮಿತಿ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಮಾತ್ರ ಕ್ರೀಡಾಪಟುಗಳು ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅವರು 14 ವರ್ಷದ ಒಳಗಿನವರಾಗಿದ್ದರೆ 14 ವರ್ಷ, 17 ವರ್ಷ ಆದರೆ 17 ವರ್ಷ, ಯಾವುದಾದ್ರೂ ಒಂದು ವಿಭಾಗದಲ್ಲಿ ಮಾತ್ರ ಭಾಗವಹಿಸಬಹುದು. ಅವರು ಎರಡೆರಡು ವಿಭಾಗದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. 2025-26ನೇ ಸಾಲಿನಲ್ಲಿ ಸಾಫ್ಟ್ವೇರ್ ಏನಿದೆ, EGOV ಸಾಫ್ಟ್ವೇರ್, ಇಂಜಿನಿಯರಿಂಗ್ ಸರ್ವಿಸಸ್ ಸಾಫ್ಟ್ವೇರ್ ಏನಿದೆ, ಆ ತಂತ್ರಾಂಶದಲ್ಲಿ ಮಾಹಿತಿಯನ್ನು ತುಂಬಿ SGFI ನಿಯಮಾವಳಿಯಂತೆ ವಯೋಮಿತಿ ಆಧಾರದ ಮೇಲೆ 14 ವರ್ಷ ವಯೋಮಿತಿಯನ್ನು ಆಧರಿಸಿ ಕ್ರೀಡಾಕೂಟಗಳು ಸಂಘಟಿಸುವಂಥದ್ದು. ಇಲ್ಲಿ 14 ವರ್ಷದವರಿಗೆ ನಾವು ಆ ಒಂದು ವಯಸ್ಸಿನ ವಯೋಮಿತಿಯವರಿಗೆ ಈ ಆಧಾರದ ಮೇಲೆ ಕ್ರೀಡಾಕೂಟವನ್ನು ನಡೆಸಬೇಕು. ಮತ್ತೇನು ಹೇಳ್ತಾರೆ ಅವರು, ಈ ಒಂದು ಸಾಫ್ಟ್ವೇರ್ ತಂತ್ರಾಂಶದಲ್ಲಿ ಮಾಹಿತಿಯನ್ನು ಅನುಷ್ಠಾನಗೊಳಿಸಬೇಕಾಗಿರುವಂಥ ಅಧಿಕಾರಿಗಳು ಯಾರು ಇದನ್ನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು, ವಿಭಾಗ ಮತ್ತು ರಾಜ್ಯ ಹಂತದಲ್ಲಿ ಇದನ್ನು ಸಂಘಟನೆ ಮಾಡುವಂತಹ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಮತ್ತು ಉಪಯೋಜನಾ ಸಮನ್ವಯಾಧಿಕಾರಿಗಳು ಈ ಒಂದು ಕಾರ್ಯವನ್ನು ಮಾಡಬೇಕು. ಅವರ ಜೊತೆ ಜಿಲ್ಲಾ ಪ್ರೋಗ್ರಾಮರು ಕೂಡ ಅವರನ್ನು ಸೇರಿಸ್ಕೊಂಡು ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೊಡಲಾಗಿದೆ. EGO ಸಾಫ್ಟ್ವೇರ್ ತಂತ್ರಾಂಶದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಮಕ್ಕಳಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಶಾಲಾ ಹಂತದಲ್ಲೇ ಭರ್ತಿ ಮಾಡಬೇಕು. ಇದರ ಬಗ್ಗೆ ನಾನು ಸಂಪೂರ್ಣವಾದ ವಿಡಿಯೋ ಮಾಡಿದ್ದೇನೆ, ನೀವು ಅದನ್ನು ಕೂಡ ವೀಕ್ಷಿಸಿರ್ಬೋದು. ನೋಡ್ತಿದ್ರೆ ನೀವು ಅದನ್ನು ಕೂಡ ನೋಡಬೇಕು, ಯಾವ ರೀತಿ ನಾವು ತುಂಬಬೇಕು ಅಂತೇಳಿ. ಮತ್ತು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು. ನೆಕ್ಸ್ಟ್, ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳು ಕಡ್ಡಾಯವಾಗಿ ವಯಸ್ಸಿನ ದೃಢೀಕರಣವನ್ನು ತರುವಂಥದ್ದು. ವಯಸ್ಸಿನ ದೃಢೀಕರಣದಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ಸಂಬಂಧಿಸಿದ ದೈಹಿಕ ಶಿಕ್ಷಣ ಶಿಕ್ಷಕರು ಮುಖ್ಯಾಧ್ಯಾಪಕರನ್ನೇ ಹೊಣೆಗಾರರನ್ನಾಗಿ ಮಾಡುವುದು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ದೈಹಿಕ ಶಿಕ್ಷಣ ಶಿಕ್ಷಕರು ವಯಸ್ಸಿನ ಬಗ್ಗೆ ಯಾವುದೇ ರೀತಿ ಲೋಪದೋಷಗಳು ಇಲ್ಲದಂತೆ ತುಂಬುತ್ತಾರೆ ಅನ್ನುವಂತಹ ನಂಬಿಕೆ ನಮಗೆಲ್ಲರಿಗೂ ಇದೆ. ಖಂಡಿತವಾಗಿ ಅವರು ಯಾವುದೇ ರೀತಿ ಇದರಲ್ಲಿ ಲೋಪದೋಷಗಳು ಆಗದಂತೆ ಕಾರ್ಯವನ್ನು ನಿರ್ವಹಿಸ್ತಾರೆ. 14 ವರ್ಷದ ವಯೋಮಿತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ 2 ಗುಂಪು ಆಟ ಮತ್ತು ಮೇಲಾಟಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ರಿಲೇಯನ್ನು ಹೊರತುಪಡಿಸಿ ಕೇವಲ 3 ಅಥ್ಲೆಟಿಕ್ ವಿಭಾಗದಲ್ಲಿ 2 ಗುಂಪು ಆಟಗಳಲ್ಲಿ ರಿಲೇಯನ್ನು ಹೊರತುಪಡಿಸಿ ಅವರು ಭಾಗವಹಿಸ್ಬೋದು. ರಿಲೇ ಇದರಲ್ಲಿ ಸೇರಲ್ಲ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಕೇವಲ 2 ಗುಂಪು ಆಟಗಳಲ್ಲಿ ಮಾತ್ರ ಭಾಗವಹಿಸ್ಬೋದು. ಆ ಒಂದು ಕ್ರೀಡಾಪಟು 3ನೇ ಗುಂಪು ಆಟವನ್ನು ಸೇರಿಸಲಿಕ್ಕೆ ಆಗುವುದೇ ಇಲ್ಲ. ಓಕೆ, ಇದು ಆನ್ಲೈನಲ್ಲಿ ನಾವು ತುಂಬುವಾಗ ನೋಡಿರುವಂಥದ್ದು.
ಮೂರನೇ ಗುಂಪು ಆಟವನ್ನು ಆ ಒಂದು ವಿದ್ಯಾರ್ಥಿಗೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. SGFI ನಿಯಮದಂತೆ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಿರುವಂಥ ಶಾಲೆಗಳ ಕ್ರೀಡಾಪಟುಗಳಿಗೆ ಮಾತ್ರ ಇದಿರ್ತದೆ. CBSE ಅವರಿಗೆ, ICSE ಅವರಿಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರಲ್ಲ. 14 ವರ್ಷದ ವಯೋಮಿತಿಯಲ್ಲಿ ಇರುವಂಥ ಬಾಲಕ ಬಾಲಕಿಯರು 14 ವರ್ಷದ ವಯೋಮಿತಿಯಲ್ಲಿಯೇ SGFI ನಿಯಮದಂತೆ ಭಾಗವಹಿಸಬೇಕು. ಇಲ್ಲಿ ಹಲವಾರು ಮಂದಿ ಪ್ರಶ್ನೆಯನ್ನು ಕೇಳಿದರು, 14 ವರ್ಷದ ವಯೋಮಿತಿಯವರು 17 ವರ್ಷದ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆಯಾ ಅಂತ. ಬಟ್ ಇಲ್ಲಿ ಏನು ಹೇಳಲಾಗುತ್ತೆ ಅಂದರೆ 14 ವರ್ಷದ ವಯೋಮಿತಿಯವರು 14 ವರ್ಷದ ವಯೋಮಿತಿಯಲ್ಲಿಯೇ ಭಾಗವಹಿಸಬೇಕು, SGFI ನಿಯಮದಂತೆ ಭಾಗವಹಿಸಬೇಕು. ಅದೇ ರೀತಿ 17 ವರ್ಷದ ವಯೋಮಿತಿಯವರು ಅದೇ ವಿಭಾಗದಲ್ಲಿ ಅವರು ಭಾಗವಹಿಸಬೇಕು. 14 ವರ್ಷದ ವಯೋಮಿತಿಯಲ್ಲಿ ಭಾಗವಹಿಸುವಂತಹ ತಂಡಗಳು ಹೋಬಳಿ ಅಥವಾ ಕ್ಲಸ್ಟರ್ ಹಂತದಲ್ಲಿಯೇ ಶಾಲಾ ತಂಡದಿಂದಲೇ 6ನೇ ತರಗತಿಯಿಂದ 14 ವರ್ಷದ ವಯೋಮಾನದವರೆಗೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಇದು ಕೂಡ ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ಇಲ್ಲಿ 6ನೇ ತರಗತಿಯಿಂದ ಅಂತ ಹೇಳಿದ್ದಾರೆ. ಅಂದರೆ 6ನೇ ತರಗತಿಯಿಂದ ಆ ಒಂದು ಶಾಲೆಯಲ್ಲಿ ಒಂದು ವೇಳೆ 10ನೇ ತರಗತಿಯವರಿಗೆ ಒಂದೇ UDICE ಕೋಡ್ ಇದೆ ಅಂತ ಆದರೆ 6ನೇ ತರಗತಿಯಿಂದ 10ನೇ ತರಗತಿಯ ಒಳಗಡೆ ಇರುವಂತಹ 14 ವರ್ಷದ ಎಲ್ಲ ಮಕ್ಕಳನ್ನು ಸೇರಿಸಿ ಒಂದು ಟೀಮನ್ನು ಮಾಡ್ಬೋದು. ಅದು ಆ ವಿದ್ಯಾರ್ಥಿ 8 ಇರಲಿ 9 ಇರಲಿ, ಒಂದು ವೇಳೆ 10ನೇ ತರಗತಿಯಲ್ಲಿ ಇದ್ದರೂ ಕೂಡ, ಸಾಮಾನ್ಯವಾಗಿ 10ನೇ ತರಗತಿಯಲ್ಲಿ ಇರಲ್ಲ, ಇದ್ದರೂ ಕೂಡ ಆ ಒಂದು ಮಗು ಈ 14 ವರ್ಷದ ಒಳಗಿನ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಬಟ್ ಒಂದೇ IFS ಒಂದೇ ನಮ್ಮ UDICE ಕೋಡ್ ಆಗಿರಬೇಕು. ಒಂದೇ UDICE ಕೋಡಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಅವರು ಇದರಲ್ಲಿ ಒಂದೇ ತಂಡದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. 14 ವರ್ಷದ ವಯೋಮಿತಿಯಲ್ಲಿ ಭಾಗವಹಿಸುವಂಥ ಮಕ್ಕಳು ರಾಜ್ಯ ಪಠ್ಯಕ್ರಮದಲ್ಲೇ ಓದ್ತಾ ಇರಬೇಕು. ಅವರ ಹಾಜರಾತಿ 75% ಇರಬೇಕು ಅನ್ನುವಂತಹ ಮಾಹಿತಿಯನ್ನು ಇದರಲ್ಲಿ ಕೊಡಲಾಗಿದೆ. ಇನ್ನೊಂದು ಅತಿ ಮುಖ್ಯವಾದ ಮಾಹಿತಿ ಏನಂದರೆ 14 ವರ್ಷದ ವಯೋಮಿತಿಯಲ್ಲಿ ಅನುತ್ತೀರ್ಣ ಆಗಿರುವಂತಹ ಮಕ್ಕಳಿಗೆ SGFI ನಿಯಮದಂತೆ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. 14 ವರ್ಷದ ವಯೋಮಿತಿಯಲ್ಲಿ ಭಾಗವಹಿಸುವಂಥ ಮಕ್ಕಳಿಗೆ ಶಾಲಾ ಹಂತದಿಂದ ತಾಲೂಕು ಹಂತದವರೆಗೆ ಯಾವುದೇ ರೀತಿ ಆಯ್ಕೆ ಪ್ರಕ್ರಿಯೆ ಇರುವುದಿಲ್ಲ. ತಾಲೂಕು ಹಂತದಲ್ಲಿ ವಿಜೇತ ತಂಡದಿಂದ 70% ಮತ್ತು ರನ್ನರ್ಸ್ ಅಪ್ ಅಂದರೆ ಉಪ ವಿಜೇತ ತಂಡದಿಂದ 30%ವನ್ನು ಸೇರಿಸಿ ಜಿಲ್ಲಾ ಹಂತಕ್ಕೆ ಕಳುಹಿಸುವಂಥದ್ದು. ಇದು ಕೂಡ ಅತಿ ಮುಖ್ಯವಾಗಿರುವಂತಹ ಒಂದು ಬದಲಾವಣೆಯಾಗಿದೆ. ಸಾಮಾನ್ಯವಾಗಿ ಇಷ್ಟು ವರ್ಷ ನಾವು ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋಗುವಾಗ ಈ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ವಿ, ವಿನ್ನರ್ಸಿಂದ ಮತ್ತು ರನ್ನರ್ಸಿಂದ. ಬಟ್ ಇಲ್ಲಿ ಏನು ಹೇಳ್ತಾರೆ ಅಂದರೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗುವಾಗಲೇ 70% ಮತ್ತು 30%ದಂತೆ ರೇಷಿಯೋದಲ್ಲಿ ಆಯ್ಕೆಯನ್ನು ಮಾಡುವಂಥದ್ದು. ಅಂದರೆ ಉಪವಿಜೇತ ತಂಡದಿಂದಲೂ ಕೂಡ 30%ದಷ್ಟು ಸೇರಿಸಲಿಕ್ಕೆ ಅವಕಾಶ ಇಲ್ಲಿ ನೀಡಲಾಗಿರುವಂಥದ್ದು. 14 ವರ್ಷದ ವಯೋಮಿತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಇದೇ ಮಾದರಿಯನ್ನು ಅನುಸರಿಸಬೇಕು. ಅಂದರೆ 70% ವಿನ್ನರ್ಸ್, ಉಪವಿಜೇತ ತಂಡದಿಂದ 30%ದಷ್ಟು ಆಯ್ಕೆ ಮಾಡಿ ಅವರು ವಿಭಾಗ ಮಟ್ಟಕ್ಕೆ ಹೋಗ್ತಾರೆ. 14 ವರ್ಷದ ವಯೋಮಿತಿಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳು SGFI ನಿಯಮದಂತೆ ಅವರ ವಯೋಮಿತಿ ಏನಿರಬೇಕು ಅಂದರೆ 1/1/2012 ಮತ್ತು ಅದರ ನಂತರ ಜನಿಸಿರಬೇಕು. ಅಂದರೆ ಯಾರ್ಯಾರು 2012 ಮತ್ತು ಅದರ ನಂತರ ಜನಿಸಿರ್ತಾರೆ, ಅದು ಯಾವುದೇ ದಿನಾಂಕ ತಿಂಗಳಾಗಿರಲಿ 2012 ಆಗಿರಬೇಕು ಅಥವಾ ಅದರ ನಂತರದ್ದಾಗಿದ್ದರೆ ಆ ಒಂದು ವಿದ್ಯಾರ್ಥಿಯು 14ರ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಪಡೀತದೆ. ಯಾರ ವಿದ್ಯಾರ್ಥಿ 2011 ಇಸವಿ ಅಥವಾ ಅದಕ್ಕಿಂತ ಮೊದಲ ಇಸವಿಗಳು ಇರುತ್ತೆ, ಆ ವಿದ್ಯಾರ್ಥಿಗಳು 14 ವರ್ಷ ಅಲ್ಲ, ಬದಲಾಗಿ 17 ವರ್ಷದಲ್ಲಿ ಭಾಗವಹಿಸಬೇಕಾಗತ್ತೆ. 14 ವರ್ಷದ ವಯೋಮಿತಿಯಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಭಾಗವಹಿಸುವಾಗ 14 ವರ್ಷದ ಕ್ರೀಡಾಪಟುಗಳು ವಿಜೇತ ತಂಡದಿಂದ ಇದೇ ಮಾದರಿ ಅಂದರೆ 70%, ರನ್ನರ್ಸ್ ಅಪ್ ತಂಡದಿಂದ 30% ಅನುಪಾತವನ್ನು ಅನುಸರಿಸಬೇಕು. ನೆಕ್ಸ್ಟ್ ಏನು ಮಾಹಿತಿ ಹೇಳಿದ್ದಾರೆ, ಕ್ರೀಡಾಕೂಟದಲ್ಲಿ ಸಂಘಟಿಸುವಂತಹ ಮುಖ್ಯಸ್ಥರು ಕ್ರೀಡೆಗಳು ನಡೆಯುವಂಥ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡಬೇಕು ಮತ್ತು ಸಮಸ್ಯೆಗಳಿದ್ದಲ್ಲಿ ಅಂತಹ ವಿಡಿಯೋಗಳನ್ನು ಕೇಂದ್ರ ಕಚೇರಿಗೆ ಸಲ್ಲಿಸಬೇಕು ಅನ್ನುವಂಥದ್ದು. ಅಂದರೆ ಪ್ರತಿ ಮ್ಯಾಚ್ ನಡೆಯುವಾಗ ವಿಡಿಯೋ ರೆಕಾರ್ಡಿಂಗ್ ಸಂಘಟನೆ ಮಾಡುವವರು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಕ್ರೀಡಾಕೂಟ ನಡೆಯುವಾಗ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ SGFI ನಿಯಮ ಏನು ಹೇಳುತ್ತೆ ಅಂದರೆ 1 ಗಂಟೆ ಪಂದ್ಯ ಮ್ಯಾಚ್ ಎಂಡ್ ಆಗಿ 1 ಗಂಟೆ ಒಳಗಾಗಿ ಅವರು ಅಬ್ಜೆಕ್ಷನನ್ನು ಸಲ್ಲಿಸಬೇಕು. SGFI ನಿಯಮದಂತೆ ಕ್ರೀಡಾಪಟುಗಳು ಸಂಬಂಧಪಟ್ಟ ಆಕ್ಷೇಪಣೆ ಸಲ್ಲಿಸುವಾಗ 1,000 ರೂಪಾಯಿ ಡೆಪಾಸಿಟನ್ನು ಪೇ ಮಾಡಬೇಕು ಅವರು.
ರಸೀದಿಯನ್ನು ಪಡ್ಕೊಳ್ಬೇಕು, ಲಿಖಿತ ರೂಪದಲ್ಲಿ ಅದನ್ನು ಕೊಡಬೇಕು, ರೈಟಿಂಗಲ್ಲಿ ಕಂಪ್ಲೇಂಟನ್ನು ಕೊಡಬೇಕು. ಅದೇ ದಿನ ಆ ಆಕ್ಷೇಪಣೆಗಳನ್ನು ಸಂಘಟನೆಯ ಸಮಿತಿಯು ಪರಿಶೀಲನೆ ಮಾಡಿ ನಿರ್ಧಾರವನ್ನು ಪ್ರಕಟಿಸಬೇಕು. ಯಾವುದೇ ರೀತಿ ಪಂದ್ಯಾವಳಿಯನ್ನು ನಿಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರಿ, ಈಗ 14 ವರ್ಷದ ಬಗ್ಗೆ ತಿಳ್ಕೊಂಡ್ವಿ. 17 ವರ್ಷದ ಬಗ್ಗೆ ನಾವು ಫಾಸ್ಟಾಗಿ ನೋಡ್ತಾ ಹೋಗೋಣ, ಯಾಕಂದರೆ ತುಂಬ ಅಂಶಗಳಿರೋದ್ರಿಂದ ಅತಿ ಮುಖ್ಯವಾದ ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. 17ರ ವಯೋಮಿತಿಯಲ್ಲಿಯೂ ಕೂಡ ಏನು ಹೇಳುತ್ತೆ ಅಂದರೆ, ಇಲ್ಲಿಯೂ ಕೂಡ ನಾವು ಆನ್ಲೈನಲ್ಲಿ ಮಾಹಿತಿಯನ್ನು ಎಲಿಜಿಬಿಲಿಟಿಯನ್ನು ತುಂಬಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳಲಾಗುತ್ತೆ. ಇಲ್ಲಿಯೂ ಕೂಡ ಸಾಫ್ಟ್ವೇರ್ ಬಗ್ಗೆ ಏನು ಡಿಜಿಟಲ್ ಸಾಫ್ಟ್ವೇರ್ ಇದೆ ಅದರ ಬಗ್ಗೆನೇ ಉಲ್ಲೇಖ ಮಾಡಿದ್ದಾರೆ. ಮತ್ತು ಶಾಲಾ ಹಂತದಿಂದ ರಾಜ್ಯ ಮಟ್ಟದವರೆಗೆ ಯಾರ್ಯಾರು ಸಂಘಟನೆ ಮಾಡಬೇಕು, ಇದು 14ರ ವಯೋಮಿತಿಯಲ್ಲೇ ನಾವು ನೋಡಿದ್ವಿ, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಇಲ್ಲಿಯೂ ಕೂಡ ಕ್ರೀಡಾಪಟುಗಳು ಭಾಗವಹಿಸುವಾಗ ಡೌನ್ಲೋಡ್ ಮಾಡಿಕೊಂಡು ಒಂದು ಹಾರ್ಡ್ ಕಾಪಿನ ತೊಗೊಂಡು ಬರಬೇಕು. ಇದು ಕೂಡ ಯಾವುದೇ ರೀತಿ ಬದಲಾವಣೆಗಳು ಇರುವುದಿಲ್ಲ. 14 ವರ್ಷದಲ್ಲಿ ಏನಿರುತ್ತೆ ಅದೇ ರೀತಿ ಇಲ್ಲಿಯೂ ಕೂಡ ಅನ್ವಯ ಆಗುತ್ತೆ. 17 ವರ್ಷದ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ವಿಭಾಗದ ಕ್ರೀಡಾಪಟುಗಳಿಗೆ ಯಾವುದಾದ್ರೂ 2 ಗುಂಪು ಆಟಗಳಲ್ಲಿ ಮತ್ತು ಮೇಲಾಟಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ, ರಿಲೇಯನ್ನು ಹೊರತುಪಡಿಸಿ. ಇಲ್ಲಿ ಏನು ಹೇಳ್ತಾರೆ ಅಂದರೆ, 17 ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರಿಗೆ ಈ ಒಂದು ವಿಭಾಗದಲ್ಲಿ ಕ್ರೀಡಾಪಟುಗಳಿಗೆ ಯಾವುದಾದ್ರೂ 2 ಗುಂಪು ಆಟಗಳಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ. 2 ಗೇಮ್ಸ್. 14 ವರ್ಷದಲ್ಲಿಯೂ ಕೂಡ ಇದೇ ನಿಯಮ ಇದೆ. ಮತ್ತು ಮೇಲಾಟಗಳಲ್ಲಿ ರಿಲೇಯನ್ನು ಹೊರತುಪಡಿಸಿ ಅಥ್ಲೆಟಿಕ್ಸ್ನಲ್ಲಿ 3 ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಇದು ಕೂಡ 14ರ ವಯೋಮಿತಿಯಂತೆ ಇಲ್ಲಿಯೂ ಕೂಡ ಕೇವಲ 3 ಅಥ್ಲೆಟಿಕ್ ಇವೆಂಟ್, 2 ಗುಂಪು ಇವೆಂಟ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಗುಂಪು ಆಟಗಳು ಕ್ಲಸ್ಟರ್ ಹೋಬಳಿ ಮಟ್ಟದಲ್ಲಿ ವಿಜೇತರಾಗಿ ಪ್ರಥಮ ಸ್ಥಾನ ಪಡೆದಂತಹ ತಂಡವನ್ನು ಮುಂದಿನ ಹಂತಕ್ಕೆ ಕಳುಹಿಸಲಾಗುತ್ತೆ. ಯಾವುದೇ ರೀತಿ ಆಯ್ಕೆ ಇರುವುದಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ಕ್ಲಸ್ಟರ್ ಹೋಬಳಿ ಮಟ್ಟದಲ್ಲಿ ಫಸ್ಟ್ ಪ್ಲೇಸ್ ಬಂದಂತಹ ಟೀಮ್ ಮಾತ್ರ ಮುಂದಿನ ಹಂತಕ್ಕೆ ಹೋಗುತ್ತೆ. ಮೇಲಾಟಗಳಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಇಲ್ಲಿ ಕ್ಲಸ್ಟರ್ ಹೋಬಳಿ ಮಟ್ಟದಲ್ಲಿ 17 ವರ್ಷದ ವಯೋಮಿತಿಯಲ್ಲಿ ಒಂದು ಶಾಲೆಯಿಂದ ಒಂದು ತಂಡಕ್ಕೆ ಮಾತ್ರ ಅವಕಾಶ ಇದೆ. ನೋಡಿ, ಇಲ್ಲಿ ಒಂದು ವೇಳೆ ನನ್ನ ಶಾಲೆಯಲ್ಲಿ 17ರ ವಯೋಮಿತಿಯ ಒಂದು ಟೀಮಿಗೆ ಮಾತ್ರ ಅವಕಾಶ ಇದೆ. ನಾನು 2 ಟೀಮ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಬಾಯ್ಸಲ್ಲಿ ಒಂದು ಟೀಮ್, ಗರ್ಲ್ಸಲ್ಲಿ ಒಂದು ಟೀಮ್ ಮಾಡ್ಬೋದು. ಅದೇ ರೀತಿ ನನ್ನ 17ರ ವಯೋಮಿತಿಯಲ್ಲಿ ಒಂದು ಟೀಮ್ ಮಾಡ್ತೇನೆ, 14ರ ವಯೋಮಿತಿಯಲ್ಲಿ ನಮಗೊಂದು ಟೀಮ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಯಾವುದೇ ರೀತಿ ತರಗತಿಯನ್ನು ಉಲ್ಲೇಖ ಮಾಡಿಲ್ಲ. 17ರಲ್ಲಿ ಒಂದು ತಂಡ ಒಂದು ಶಾಲೆಯಿಂದ ಮಾತ್ರ ಭಾಗವಹಿಸಬೇಕು. ಅಂದರೆ ಒಂದು UDIS ಕೋಡಿಗೆ ಒಂದು ತಂಡ 17ರ ವಯೋಮಿತಿ, ಒಂದು ತಂಡ 14ರ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. 17ರ ವಯೋಮಿತಿಯಲ್ಲಿ ಭಾಗವಹಿಸುವಂಥ ತಂಡಗಳು ಹೋಬಳಿ ಕ್ಲಸ್ಟರ್ ಹಂತದಲ್ಲಿಯೇ ಶಾಲಾ ತಂಡದ ಜೊತೆಯಲ್ಲೇ ಭಾಗವಹಿಸಬೇಕು. ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಏನಂದರೆ, 17ರ ವಯೋಮಿತಿಯಲ್ಲಿ ಭಾಗವಹಿಸುವಂಥ ಯಾವ ಟೀಮ್ಗಳಿವೆ ಅವರು ಹೋಬಳಿ ಹಂತದಲ್ಲಿಯೇ ಶಾಲಾ ತಂಡದ ಜೊತೆಯಲ್ಲೇ ಭಾಗವಹಿಸಬೇಕು. ಅಲ್ಲಿ ಇಂಡಿವಿಜುವಲ್ ಆಗಿ ಸೆಲೆಕ್ಷನಿಗೆ ಅವರು ಹೋಗುವಾಗೆ ಇಲ್ಲ. 17ರ ವಯೋಮಿತಿಯಲ್ಲೂ ಕೂಡ ಅದೇ ರೀತಿ ನಿಯಮ ಅನ್ವಯ ಆಗುತ್ತೆ. 75% ಹಾಜರಾತಿ ಇರಬೇಕು ಮತ್ತು ಆ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರಬಾರ್ದು ಅನ್ನೋಂತಹ ಮಾಹಿತಿ ಇಲ್ಲಿಯೂ ಕೂಡ ಅನ್ವಯ ಆಗುತ್ತೆ. 17ರ ವಯೋಮಿತಿಯಲ್ಲಿ ಭಾಗವಹಿಸುವಂಥ ಮಕ್ಕಳಿಗೆ ಶಾಲಾ ಹಂತದಿಂದ ತಾಲೂಕು ಹಂತದವರೆಗೆ ಇಲ್ಲಿಯೂ ಕೂಡ ನೋಡಿ ಯಾವುದೇ ರೀತಿ ಆಯ್ಕೆ ಪ್ರಕ್ರಿಯೆ ಇರುವುದಿಲ್ಲ. ತಾಲೂಕು ಹಂತದಿಂದ ವಿಜೇತರವಾದ ತಂಡದಿಂದ 70% ಮತ್ತು ಉಪವಿಜೇತ ತಂಡದಿಂದ 30%. ಇಲ್ಲಿಯೂ ಕೂಡ ಅದೇ ನಿಯಮ ಅನ್ವಯ ಆಗುತ್ತೆ. ತಾಲೂಕಿನಿಂದ ಜಿಲ್ಲಾ ಮಟ್ಟಕ್ಕೆ ಹೋಗುವಂಥದ್ದು. ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಅದೇ ನಿಯಮವನ್ನು ಅನುಸರಿಸಲಾಗುತ್ತೆ, 70% ಮತ್ತು 30%. ಇಲ್ಲಿ ಯಾವ ವಯೋಮಿತಿಯವರು 17ರಲ್ಲಿ ಬರ್ತಾರೆ? 1/1/2009ರ ನಂತರ ಜನಿಸಿದವರು, 1/1/2009ರ ನಂತರ ಜನಿಸಿದವರು ಹಾಗೂ 31/12/2025ಕ್ಕೆ 17 ವರ್ಷ ಮೀರಿ ಇರಬಾರ್ದು. ಅಂದರೆ ಯಾರ್ಯಾರು 1/1/2009ರ ನಂತರ ಜನಿಸಿದ್ದಾರೆ ಅವರು 17ರ ವಯೋಮಿತಿಗೆ ಅರ್ಹತೆಯನ್ನು ಪಡಿತಾರೆ. ಆದ್ಮೇಲೆ ಇಲ್ಲಿ ಮತ್ತೆ ಅದೇ ನಿಯಮ ಅನ್ವಯ ಆಗುತ್ತೆ. 70%, 30% ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ 17ರ ವಯೋಮಿತಿಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಮೀರಿದಂತಹ ಅಥವಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. 11, 12ನೇ ತರಗತಿಯಲ್ಲಿ ಓದ್ತಾ ಇದ್ದರೂ ಕೂಡ ಅಲ್ಲಿ ನಮ್ಮಲ್ಲಿ ಇದೀಗ ಅವರು ಮುಂದಿನ ಹಂತಕ್ಕೆ ಅಂದರೆ SGFI ನಿಯಮಾವಳಿಯಂತೆ ಅವರಿಗೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಹೈಸ್ಕೂಲ್ ವಿಭಾಗದಲ್ಲಿ ಏನು ಕ್ರೀಡಾಕೂಟ ನಡೀತದೆ ಇದರಲ್ಲಿ ಅವರು 10ನೇ ತರಗತಿಯ ಒಳಗಡೆ ಇರಬೇಕು. 17 ವರ್ಷದ ವಯೋಮಿತಿಯ ಒಳಗಡೆ ಇದ್ದಂಥ ವಿದ್ಯಾರ್ಥಿಗಳು ಮಾತ್ರ ಅರ್ಹತೆಯನ್ನು ಪಡಿತಾರೆ.
ಕ್ರೀಡಾಕೂಟಗಳನ್ನು ಸಂಘಟಿಸುವಂತಹ ಮುಖ್ಯಸ್ಥರು ಕ್ರೀಡೆಗಳು ನಡೆಯುವಾಗ ಇದು ಕೂಡ ಅದೇ ಮಾಹಿತಿಯನ್ನು ಹೇಳಿದ್ದಾರೆ. ವಿಡಿಯೋ ಚಿತ್ರೀಕರಣ ಮಾಡಬೇಕು ಅಂತ ಹೇಳಿ ಇಲ್ಲಿಯೂ ಕೂಡ ಏನಾದರೂ ಆಕ್ಷೇಪಣೆ ಇದ್ದರೆ ₹1,000 ಡೆಪಾಸಿಟನ್ನು ಕೊಟ್ಟು ಆಕ್ಷೇಪಣೆಯನ್ನು ಸಲ್ಲಿಸುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಸಂಘಟಿಸುವಂತಹ ಪಂದ್ಯಾಟಕೂಟಗಳು ಯಾವುದು? ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ನೆಟ್ಬಾಲ್, ಬಾಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್, ಅದರ ಜೊತೆಯಲ್ಲಿ ಹ್ಯಾಂಡ್ಬಾಲ್, ಫುಟ್ಬಾಲ್, ಹಾಕಿ, ಯೋಗ, ಚೆಸ್, ಕರಾಟೆ, ಕುಸ್ತಿ, ಅಥ್ಲೆಟಿಕ್ಸ್ ಮತ್ತು ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟಗಳು. ಇದಿಷ್ಟು 18 ಈವೆಂಟ್ಗಳು ಜಿಲ್ಲಾ ಮಟ್ಟದಲ್ಲಿ ನಡೀತದೆ. ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ಸಂಘಟಿಸುವಂಥ ಕ್ರೀಡೆಗಳು ಯಾವ್ಯಾವುದು? ವೇಟ್ ಲಿಫ್ಟಿಂಗ್, ಬಾಕ್ಸಿಂಗ್, ಏರ್ ರೈಫಲ್ ಶೂಟಿಂಗ್, ಲಾನ್ ಟೆನ್ನಿಸ್, ಜೂಡೋ, ಜಿಮ್ನಾಸ್ಟಿಕ್, ಈಜು ಮತ್ತು ಡೈವಿಂಗ್, ಸ್ಕೇಟಿಂಗ್, ಸೈಕ್ಲಿಂಗ್, ಮಲ್ಲಕಂಬ ಮತ್ತು ಫೆನ್ಸಿಂಗ್, ಜಂಪ್ ರೋ ಸ್ಪರ್ಧೆ, ರೋಪ್ಸ್ ಸ್ಕಿಪ್ಪಿಂಗ್ ಅಂತ ಏನು ನಾವು ಹೇಳ್ತೇವೆ, ಮತ್ತು ಯೋಗ ಒಲಿಂಪಿಯಾಡ್, ಅದು NCERT ನಿಯಮದಂತೆ ಆಗ್ತದೆ. ಈ 13 ಸ್ಪರ್ಧೆಗಳು ನೇರವಾಗಿ ಜಿಲ್ಲಾ ಮಟ್ಟದಲ್ಲೇ ನಡೀತದೆ. ಸೈಕ್ಲಿಂಗ್ ಮತ್ತು ಮಲ್ಲಕಂಬ, ಫೆನ್ಸಿಂಗ್ ಆಟದ ನಿಯಮವನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅದನ್ನು ನೀವು ಓದ್ಕೊಳ್ಬಹುದು. ವಿಡಿಯೋ ತುಂಬ ಉದ್ದ ಆಗುತ್ತೆ, ಅದಕ್ಕಾಗಿ ನಾನು ಶಾರ್ಟ್ ಮಾಡಿ ಬಹಳ ಮುಖ್ಯವಾಗಿರೋಂಥ ವಿಷಯವನ್ನು ಮಾತ್ರ ಹೇಳ್ತಾ ಇದ್ದೇನೆ. ಆದಮೇಲೆ ಇಲ್ಲಿ ಮುಂದಿನ ಕೆಲವೊಂದು ಆಟಗಳ ನಿಯಮಗಳನ್ನು ಇದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅದರ ಜೊತೆಯಲ್ಲಿ ಇದೀಗ ನಾವು ನೋಡುವಂಥದ್ದು ಬಹಳ ಮುಖ್ಯವಾಗಿರುವಂಥ ಅಂಶ. ಪಾಯಿಂಟ್ ನಂಬರ್ 9 ಏನು ಹೇಳ್ತಾರೆ ಅಂದರೆ 70% 30% ಅನುಪಾತದಲ್ಲಿ ಯಾವ ರೀತಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ರಾಜ್ಯ ವಿಭಾಗ ಮಟ್ಟಕ್ಕೆ, ವಿಭಾಗ ಮಟ್ಟದಿಂದ ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ಯಾವ ರೀತಿ ಸೆಲೆಕ್ಷನ್ ಆಗ್ತಾರೆ ಅನ್ನೋಂಥ ಮಾಹಿತಿ ಕೊಟ್ಟಿದ್ದಾರೆ. ಕಬಡ್ಡಿಯಲ್ಲಿ ಮೊದಲ ಸ್ಥಾನ ಪಡೆದವರು 7 ಮಂದಿ ಆಟಗಾರರು ಇರ್ತಾರೆ. 2ನೇ ಸ್ಥಾನ ಪಡೆದ ಟೀಮಿಂದ 5 ಮಂದಿ, ಒಟ್ಟು 12 ಮಂದಿ ಆಟಗಾರರಿಗೆ ಅವಕಾಶ ಇದೆ. ಖೋಖೋ ಟೀಮಲ್ಲಿ ವಿಜೇತ ತಂಡದಿಂದ 9 ಆಟಗಾರರು, 2ನೇ ಟೀಮ್ ರನ್ನರ್ಸ್ ಅಪ್ ತಂಡದಿಂದ 3 ಆಟಗಾರರು. ವಾಲಿಬಾಲ್ನಲ್ಲಿಯೂ ಕೂಡ 7 ಆಟಗಾರರು, ರನ್ನರ್ಸ್ ಅಪ್ನಿಂದ 5 ಆಟಗಾರರು. ಥ್ರೋಬಾಲ್ನಲ್ಲಿ 9 ಆಟಗಾರರು ವಿನ್ನರ್ಸ್, ರನ್ನರ್ಸ್ನಿಂದ 3 ಆಟಗಾರರು. ಬಾಸ್ಕೆಟ್ಬಾಲ್ 7 ವಿಜೇತರು, 5 ರನ್ನರ್ಸ್ ಅಪ್, ಮತ್ತು ನೆಟ್ಬಾಲ್ ಕೂಡ 7, 5, ಈ ರೀತಿ 12 ಆಟಗಾರರಿಗೆ ಅವಕಾಶ ಇದೆ. ವೆಯ್ಟ್ ಲಿಫ್ಟಿಂಗ್ ಮತ್ತು ಬಾಕ್ಸಿಂಗ್ನಲ್ಲಿ ತೂಕದ ಆಧಾರದ ಮೇಲೆ ನಡೆಯುವಂಥ ಕ್ರೀಡೆಗಳಲ್ಲಿ ಕೇವಲ ಪ್ರಥಮ ಸ್ಥಾನ ಪಡೆದಂಥ ಕ್ರೀಡಾಪಟುಗಳು ಮಾತ್ರ ಭಾಗವಹಿಸಬಹುದು. ಬಾಲ್ ಬ್ಯಾಡ್ಮಿಂಟನ್ನಲ್ಲಿ 5 ಮಂದಿ ಪ್ರಥಮ, 5 ಮಂದಿ ದ್ವಿತೀಯ, ಅಂದರೆ 10 ಮಂದಿ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಲಾನ್ ಟೆನ್ನಿಸ್ನಲ್ಲಿ 3 ವಿಜೇತ, 2 2ನೇ ಸ್ಥಾನ ಪಡೆದ 5 ಕ್ರೀಡಾಪಟುಗಳಿಗೆ ಭಾಗವಹಿಸಬಹುದು. ಟೇಬಲ್ ಟೆನ್ನಿಸ್ನಲ್ಲಿಯೂ ಕೂಡ 3 2, ಅಂದರೆ ಒಟ್ಟು 5 ಕ್ರೀಡಾಪಟುಗಳು ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಬ್ಯಾಡ್ಮಿಂಟನ್ನಲ್ಲಿ 3 2 5 ಕ್ರೀಡಾಪಟುಗಳು. ಹ್ಯಾಂಡ್ಬಾಲ್ನಲ್ಲಿ 9 7, ಒಟ್ಟು 16 ಕ್ರೀಡಾಪಟುಗಳು. ಫುಟ್ಬಾಲ್ನಲ್ಲಿ 11 7, ಒಟ್ಟು 18 ಕ್ರೀಡಾಪಟುಗಳು. ಹಾಕಿಯಲ್ಲಿ 11 7, ಅಲ್ಲಿಯೂ ಕೂಡ 18 ಕ್ರೀಡಾಪಟುಗಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಯೋಗದ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ ಅಂದರೆ ಅಂಕದ ಆಧಾರದ ಮೇಲೆ 7 ಕ್ರೀಡಾಪಟುಗಳು ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಒಟ್ಟು 7 ಕ್ರೀಡಾಪಟುಗಳನ್ನು ಅಂಕದ ಆಧಾರದ ಮೇಲೆ ಅವರಿಗೆ ರ್ಯಾಂಕಿಂಗನ್ನು ಕೊಡಲಾಗುತ್ತೆ. ಅದರ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಕುಸ್ತಿಯಲ್ಲಿ ಏನು ಮಾಡ್ತಾರೆ? ತೂಕದ ಆಧಾರದ ಮೇಲೆ ಪ್ರಥಮ ಸ್ಥಾನ ಪಡೆದವರು ಮಾತ್ರ ಆಯ್ಕೆ ಆಗ್ತಾರೆ, ಕುಸ್ತಿ, ಕರಾಟೆ, ಜೂಡೋದಲ್ಲಿ. ಜಿಮ್ನಾಸ್ಟಿಕ್ ಮತ್ತು ಸ್ಕೇಟಿಂಗ್ನಲ್ಲಿ, ಅದೇ ರೀತಿ ಜಂಪ್ ರೋಪ್ನಲ್ಲಿ ಅಂಕದ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಈಜು, ಡೈವಿಂಗ್ನಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರು ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತಾರೆ. ಅಥ್ಲೆಟಿಕ್ಸ್, ಇಲ್ಲಿ ಕೂಡ ಬಹಳ ಮುಖ್ಯವಾದ ಮಾಹಿತಿ ಇದು. ಅಥ್ಲೆಟಿಕ್ಸ್ನಲ್ಲಿ 14 ಮತ್ತು 17ರ ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂತಹ ಕ್ರೀಡಾಪಟುಗಳು ಮುಂದಿನ ಹಂತಕ್ಕೆ ಆಯ್ಕೆಯಾಗ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ಇಲ್ಲಿ ಯಾವುದೇ ರೀತಿ ಬೇರೆ ಆಯ್ಕೆ ಪ್ರಕ್ರಿಯೆ ಇರುವುದಿಲ್ಲ. 14 ಮತ್ತು 17ರ ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಯಾರ್ಯಾರು ಪಡಿತಾರೆ ಅವರು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ. ಕ್ರಿಕೆಟ್ನಲ್ಲಿ 14 ವರ್ಷ ವಯೋಮಿತಿಯ ಬಾಲಕರು ಮತ್ತು 17 ವರ್ಷ ಬಾಲಕಿಯರ ಪಂದ್ಯಾವಳಿಗಳು ತಾಲೂಕು ಹಂತದಿಂದ ಸಂಘಟಿಸಲಾಗುತ್ತೆ. ಸೈಕ್ಲಿಂಗ್ನಲ್ಲಿ ಉತ್ತಮ ಪ್ರತಿಭೆ ಹೊಂದಿರುವಂಥ ವಿಜೇತ ಆಟಗಾರ. ಮಲ್ಲಕಂಬದಲ್ಲಿ ಅಂಕಗಳು ಮತ್ತು ಸಮಯದ ಆಧಾರದಲ್ಲಿ ಪ್ರತಿ ವಯೋವರ್ಗದಲ್ಲಿ 6 ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗುತ್ತೆ. ಫೆನ್ಸಿಂಗ್ನಲ್ಲಿ ಕೂಡ ಅಂಕಗಳ ಆಧಾರದ ಮೇಲೆ. ಅದೇ ರೀತಿ ರಾಜ್ಯ ಮಟ್ಟದ ಬ್ಯಾಂಡ್ ಸ್ಪರ್ಧೆ, ಅದು ಸಮಗ್ರ ಶಿಕ್ಷಣ ಕರ್ನಾಟಕದ ನಿರ್ದೇಶಕರಿಂದ ಅದು ಸಂಘಟಿಸಲ್ಪಡ್ತದೆ. ಇದು ಬ್ಯಾಂಡ್ ಸ್ಪರ್ಧೆ ಕೂಡ ಇದೆ, ಹಿಂದಿನ ವರ್ಷವೂ ಕೂಡ ಇತ್ತು. ವಿಶೇಷಚೇತನ ಮಕ್ಕಳ ಕ್ರೀಡಾಕೂಟ ಹಿಂದಿನ ವರ್ಷದಂತೆ ನಡೀತದೆ. ಅದು ಹಿಂದಿನ ವರ್ಷ ಬ್ರಹ್ಮಾವರದಲ್ಲಿ
ರಾಜ್ಯ ಮಟ್ಟದ ಸ್ಪರ್ಧೆ ನಡೆದಿತ್ತು. ಸೊ ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಟೆಕ್ವಾಂಡೋ ಸ್ಪರ್ಧೆಯಲ್ಲಿ ತೂಕದ ಆಧಾರದ ಮೇಲೆ ನಡೀತದೆ. ಆದ್ಮೇಲೆ ಇದಿಷ್ಟು ಅತಿ ಮುಖ್ಯವಾದಂತಹ ಮಾಹಿತಿ. ಇನ್ನೂ ಕೂಡ ಯೋಗ ಸ್ಪರ್ಧೆಯ ಬಗ್ಗೆ SGFI ನಿಯಮವನ್ನು ಪಾಲಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಜೂಡೋದಲ್ಲಿಯೂ ಕೂಡ SGFI ನಿಯಮ ಏನಿದೆ ಅದನ್ನು ಪಾಲನೆ ಮಾಡಬೇಕು. ತೂಕದ ವಿಭಾಗ ಇದನ್ನು ವಿಸ್ತಾರವಾಗಿ ಇದರಲ್ಲಿ ಹೇಳಿರ್ತಾರೆ. ಜೂಡೋದಲ್ಲಿ ಯೋಗದ ಮಾಹಿತಿಯನ್ನು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಆದ್ಮೇಲೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ, ಶಾಲಾ ಹಂತದಿಂದ ರಾಜ್ಯ ಮಟ್ಟದವರೆಗೆ ಕ್ರಿಕೆಟ್ನಲ್ಲಿ 14 ವರ್ಷ ಬಾಲಕರಿಗೆ ಮಾತ್ರ ಇರುತ್ತದೆ. 17 ವರ್ಷ ಬಾಲಕರಿಗೆ ಇಬ್ಬರಿಗೂ ಕೂಡ ಶಾಲಾ ಹಂತದಿಂದ ರಾಜ್ಯ ಮಟ್ಟದವರೆಗೆ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ. ಕ್ರಿಕೆಟ್ ಬಗ್ಗೆ ಇಲ್ಲಿ ಯಾರ್ಯಾರು ಯಾವ್ಯಾವ ಪೊಸಿಷನ್ ಅವರು ಎಷ್ಟೆಷ್ಟು ಪ್ಲೇಯರ್ ಇರ್ತಾರೆ ಒಂದು ಟೀಮಲ್ಲಿ ಅನ್ನುವಂಥ ಮಾಹಿತಿಯನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ಅತಿ ಮುಖ್ಯವಾದ ಮಾಹಿತಿ ಆತ್ಮೀಯರೇ. ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ಸ್ಗಳನ್ನು ಕೂಡ ನೀವು ಹಾಕ್ಬೋದು ಅಂತ ಹೇಳ್ತಾ, ಅತಿ ಉದ್ದವಾಗುತ್ತೆ ವಿಡಿಯೋ ಅನ್ನುವಂಥ ಮಾಹಿತಿ ಆದ ಕಾರಣದಿಂದಾಗಿ ನಾನು ಇಷ್ಟಕ್ಕೆ ಮಿತಿಗೊಳಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.